ದಾಂಡೇಲಿ ನಗರಸಭೆಯ ಸಭಾಭವನದಲ್ಲಿ ಸಂಪನ್ನಗೊಂಡ ವಿಶೇಷ ಸಾಮಾನ್ಯ ಸಭೆ. ದಾಂಡೇಲಿ ನಗರಸಭೆಯ ಸಭಾಭವನದಲ್ಲಿ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷ ಸಾಮಾನ್ಯ ಸಭೆಯು ಇಂದು ಶುಕ್ರವಾರ ಸಂಜೆ 4 ಗಂಟೆ ಸುಮಾರಿಗೆ ಆರಂಭಗೊಂಡಿತು. ಸಭೆಯಲ್ಲಿ 2025-26ನೇ ಸಾಲಿನ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಬಿಡುಗಡೆಯಾದ ಅನುದಾನದಲ್ಲಿ ಕ್ರಿಯಾ ಯೋಜನೆ ತಯಾರಿಸುವ ಕುರಿತು ಚರ್ಚೆ ನಡೆಯಿತು. 2025-26ನೇ ಸಾಲಿನ SFC ಮುಕ್ತ ನಿಧಿ, SC/SP, TSP ಯೋಜನೆಯಡಿ ಬಿಡುಗಡೆಯಾದ ಅನುದಾನದಲ್ಲಿ ಕ್ರಿಯಾ ಯೋಜನೆ ತಯಾರಿಸುವ ಬಗ್ಗೆಯೂ ಚರ್ಚೆ ನಡೆಯಿತು. ಸರ್ಕಾರದಿಂದ ನಗರಸಭೆಗೆ ಬಿಡುಗಡೆಯಾದ ವಿವಿಧ ಯೋಜನೆಗಳಲ್ಲಿ ಉಳಿತಾಯವಾಗಿರುವ ಮೊತ್ತದಲ್ಲಿ ಕ್ರಿಯಾ ಯೋಜನೆ ತಯಾರಿಸುವ ಬಗ್ಗೆ ಚರ್ಚಿಸಲಾಯಿತು. ಸಭೆಯಲ್ಲಿ 24x7 ಕುಡಿಯುವ ನೀರು ಯೋಜನೆಗೆ ಸಂಬಂಧಪಟ್ಟಂತೆ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿದ್ದು, ಇದರಿಂದಾಗಿ ರಸ್ತೆ ತೀವ್ರ ಹದಗೆಟ್ಟಿದೆ. ಹಾಗಾಗಿ ಈಗ ಮಳೆಗಾಲವಾಗಿರುವುದರಿಂದ ಸದ್ಯದ ಮಟ್ಟಿಗೆ ಸಂಚಾರಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ತಾತ್ಕಾಲಿಕವಾಗಿ ರಸ್ತೆ ದುರಸ್ತಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ನಗರಸಭಾ ಸದಸ್ಯರಾದ ಮೋಹನ್ ಹಲವಾಯಿ ಮತ್ತು ದಶರಥ್ ಬಂಡಿವಡ್ಡರವರು ಆಗ್ರಹಿಸಿದರು. ಹಳೆ ದಾಂಡೇಲಿಯಲ್ಲಿ ಕಳೆದ 3 ವರ್ಷಗಳಿಂದ ರಸ್ತೆ ಹದಗೆಟ್ಟಿರುವುದರಿಂದ ಸ್ಥಳೀಯ ಜನತೆ ತೀವ್ರ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ. ಇಲ್ಲಿ ಕೂಡಲೇ ರಸ್ತೆ ದುರಸ್ತಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯ ವಾರ್ಡಿನ ಸದಸ್ಯೆ ಸಪುರ ಯರಗಟ್ಟಿ ಅವರು ಒತ್ತಾಯಿಸಿದರು. ಈ ರಸ್ತೆ ದುರಸ್ತಿಯ ಕುರಿತಂತೆ ಈಗಾಗಲೇ ಟೆಂಡರ್ ನೀಡಲಾಗಿದ್ದು, ಕಾಮಗಾರಿ ಪ್ರಾರಂಭ ಮಾಡುವ ಮುಂಚೆ ತಾತ್ಕಾಲಿಕ ದುರಸ್ತಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲು ಈಗಾಗಲೇ ಸಂಬಂಧಿಸಿದ ಗುತ್ತಿಗೆದಾರರಿಗೆ ಶಾಸಕರ ಕಾರ್ಯಾಲಯದಿಂದ ಸೂಚನೆ ನೀಡಿರುವುದನ್ನು ಮೋಹನ್ ಹಲವಾಯಿ ಅವರು ಸಭೆಗೆ ತಿಳಿಸಿದರು. ಮಳೆ ಮುಗಿದ 1-2 ದಿನಗಳಲ್ಲಿ ದುರಸ್ತಿಗೆ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ನೀಡಿದರು. ಗಾಂಧಿನಗರದಲ್ಲಿ ಶೌಚಾಲಯ ನಿರ್ಮಾಣವಾಗಿದೆ, ಆದರೆ ಇನ್ನೂ ವಿದ್ಯುತ್ ಮೀಟರ್ ಅಳವಡಿಸಿಲ್ಲ, ಸಿಂಟೆಕ್ಸ್ ಅನ್ನು ಸಹ ಅಳವಡಿಸಿಲ್ಲ. ಯಾಕೆ ಎಂದು ಸದಸ್ಯ ಬುದ್ಧಿವಂತಗೌಡ ಪಾಟೀಲ್ ಅವರು ಪ್ರಶ್ನಿಸಿದರು. ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಅಶ್ಫಾಕ್ ಶೇಖ್ ಅವರು ನೀಡಿದರು. ಸದಸ್ಯರಾದ ರೋಷನ್ಜಿತ್, ಆಸಿಫ್ ಮುಜಾವರ್, ಮೋಹನ್ ಹಲವಾಯಿ, ಸಂಜಯ್ ನಂದ್ಯಾಳ್ಕರ್ ಮತ್ತು ದಶರಥ್ ಬಂಡಿವಡ್ಡರವರು ಒಳ ಕ್ರೀಡಾಂಗಣದ ಬ್ಯಾಡ್ಮಿಂಟನ್ ಕೋರ್ಟ್ ದುರಸ್ತಿ ಕಾರ್ಯ ಇನ್ನೂ ಮುಗಿದಿಲ್ಲ. ಇದರಿಂದ ಸ್ಥಳೀಯ ಮಕ್ಕಳಿಗೆ ಅಭ್ಯಾಸ ಮಾಡಲು ತೊಂದರೆಯಾಗಿದೆ. ದಾಂಡೇಲಿಯ ಮಕ್ಕಳ ಕ್ರೀಡಾ ಭವಿಷ್ಯದ ಹಿತದೃಷ್ಟಿಯಿಂದ ಈ ಬಗ್ಗೆ ಕೂಡಲೇ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಹಾಗೂ ಈ ಹಿಂದಿನ ಟೆಂಡರ್ ಅನ್ನು ರದ್ದುಗೊಳಿಸಿ ಮರು ಟೆಂಡರ್ ಕರೆಯಬೇಕು. ಈ ಕಾರ್ಯವನ್ನು ಆದ್ಯತೆಯ ಮೇರೆಗೆ ಮತ್ತು ಗುಣಮಟ್ಟದಲ್ಲಿ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಆದ್ಯತೆಯಲ್ಲಿ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಅಶ್ಫಾಕ್ ಶೇಖ್ ಅವರು ಹೇಳಿದರು. ಬಂಗೂರು ನಗರ ಪ್ರದೇಶದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಿಂದ ಅಥವಾ ನಗರಸಭೆಯ ಅನುದಾನದಿಂದ ಅಂಗನವಾಡಿ ಕೇಂದ್ರದ ಕಟ್ಟಡ ನಿರ್ಮಾಣ ನಮ್ಮ ಅವಧಿ ಮುಗಿಯುವುದರ ಒಳಗೆ ಮಾಡಬೇಕೆಂದು ದಶರಥ್ ಬಂಡಿವಡ್ಡರವರು ಆಗ್ರಹಿಸಿದರು. ನಗರಸಭೆಯ ವಸತಿ ಗೃಹಗಳಲ್ಲಿ ಬೀಡು ಬಿಟ್ಟಿರುವ ನಿವೃತ್ತ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಮನೆಯನ್ನು ತೆರವುಗೊಳಿಸಿ ಹೊಸದಾಗಿ ಬಂದಿರುವ ಸಿಬ್ಬಂದಿಗಳಿಗೆ ವಸತಿ ಗೃಹಗಳನ್ನು ನೀಡುವಂತೆ ಸದಸ್ಯ ದಶರಥ್ ಬಂಡಿವಡ್ಡರವರು ಆಗ್ರಹಿಸಿದರಲ್ಲದೆ, ಈ ನಿಟ್ಟಿನಲ್ಲಿ ನ್ಯಾಯಾಲಯದ ಆದೇಶವನ್ನು ಪಾಲಿಸುವಂತೆಯೂ ಹಾಗೂ ಸದರಿ ನಿವೃತ್ತ ಸಿಬ್ಬಂದಿಗಳು ಇರುವ ವಸತಿ ಗೃಹಗಳಿಗೆ ಅಗತ್ಯ ಮೂಲಸೌಕರ್ಯಗಳಾದ ನೀರು ಮತ್ತು ವಿದ್ಯುತ್ ಸೌಕರ್ಯವನ್ನು ಕಡಿತಗೊಳಿಸುವಂತೆ ಆಗ್ರಹಿಸಿದರು. ಸಭೆಯಲ್ಲಿ ಈ ಬಗ್ಗೆ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಅಶ್ಫಾಕ್ ಶೇಖ್ ಅವರು ನೀಡಿದರು. ನಗರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ರಾಜಶೇಖರ್ ಐಎಚ್ ಅವರು ಸುಭಾಷ್ ನಗರದ ಒಳ ಕ್ರೀಡಾಂಗಣದ ಸುತ್ತಲೂ ವಾಕಿಂಗ್ ಪಾತ್ ನಿರ್ಮಿಸಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟ ಅನುದಾನದಲ್ಲಿ ನೀಡುವ ಸೌಲಭ್ಯಗಳ ಬಗ್ಗೆ ಸಮರ್ಪಕ ವಿವರಣೆಯನ್ನು ನೀಡಬೇಕು. ಹದಗೆಟ್ಟಿರುವ ರಸ್ತೆ ದುರಸ್ತಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸಲಹೆಯನ್ನು ನೀಡಿದರು. ಸಭೆಯಲ್ಲಿ ಸದಸ್ಯರಾದ ಯಾಸ್ಮಿನ್ ಕಿತ್ತೂರ್, ಸರಸ್ವತಿ ರಜಪೂತ್, ನರೇಂದ್ರ ಚೌಹಾಣ್, ಮಜೀದ್ ಸನದಿ, ಅನಿಲ್ ನಾಯ್ಕರ್, ರಮಾ ರವೀಂದ್ರ, ಅನಿಲ್ ನಾಯ್ಕರ್, ವೆಂಕಟರಮಣಮ್ಮ ಮೈತ್ಕುರಿ ಮೊದಲಾದವರು ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು. ಸಭೆಯಲ್ಲಿ ನಗರಸಭೆಯ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ರಾಮ್ಲಿಂಗ್ ಜಾಧವ್, ಪೌರಾಯುಕ್ತರಾದ ವಿವೇಕ್ ಬನ್ನೆ, ನಗರಸಭೆಯ ಸದಸ್ಯರು, ನಗರಸಭೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸಭೆಯು ಇಂದು ಶುಕ್ರವಾರ ಸಂಜೆ 6 ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು. ಸಮಸ್ಯೆ ಬರುವುದಿಲ್ಲ. ಅಲ್ಲಿ ನೀರು ಬಂದಿಲ್ಲ, ಇಲ್ಲಿ ನೀರು ಬಂದಿಲ್ಲ. ಆ ಹುಂಡಿ ಹಂಗಾದ್ರೆ ವಿಚಾರ ಮಾಡೋದು. ಆ ಗುಡಿಯ ಬೇಕು ವಿಚಾರ ಮಾಡಿದ್ರೆ
ಅದಕ್ಕೆ ಯಾಕೆ ಸುಮ್ಮನೆ ಚರ್ಚೆ ಮಾಡಿ ಉಪಯೋಗ 24/7 ಸ್ಟಾರ್ಟ್ ಆಗ್ತಾ ಇದೆ. ನೀವು ಪಂಪಾಸ್ ಒಳಗೆ ಕೆಲಸ ತಗೋತಾ ಇದ್ದೀರಿ. ಅವ್ರು ಪಂಪಾಸ್ ಬಿಟ್ಟಾಗಿ ಅದ ಕೆಲಸ ಸರಿ ಆಗ್ತದೆ ಅಂತ ನೋಡ್ಬೇಕು. ಓಕೆ ಅಧ್ಯಕ್ಷರೇ ಜಿಲ್ಲಷ್ಟು ಹಾಗೆ ನೀವು ಸ್ವಚ್ಛ ಹೋಗ್ಲಿಕ್ಕೆ ಆಲ್ಮೋಸ್ಟ್ ಅಲ್ಲಿಂದ 4-5 ಏರಿಯಾಗಳಿಗೆ ಹೋಗ್ತವೆ. ನಾಳೆ ಬರೋ ದಿನಗಳಲ್ಲಿ ಬಹಳ ತೊಂದರೆ ಆಗ್ತದೆ, ನೀರಿನ ಸಮಸ್ಯೆ ಆಗ್ಬೋದು. ಇಲ್ಲ ಆಕ್ಚುಲಿ ಏನಿದೆ ಅಂದ್ರೆ ನಿಮ್ಗೆ ನಾ ಹೇಳ್ತೇನೆ, ಟೋಟಲ್ ನಾವು ಕಾಂಪೌಂಡ್ ನಿಂದ ನಾವೇನು ವಾಟರ್ ಪಂಪಿಂಗ್ ಮಾಡ್ತಾ ಇದ್ದೀವಲ್ಲ ಅದು ನಿಯರ್ ಅಬೌಟ್ 12 ml. ಈಗ ಏನಾಗಿದೆ 24/7 ಇಲ್ಲಾಗಿನಿಂದ ನೀರು ಜಾಸ್ತಿ ಯೂಸ್ ಆಗ್ತಾ ಇದೆ. ನಮಗೆ ಯೂಸ್ ಪಾಪ್ಯುಲೇಷನ್ ಬೇಸ್ ಅಲ್ಲಿ ಯೂಸ್ ಆಗಬೇಕಂದ್ರೆ 6 ml 606 ml ನಾವು ಜಾಸ್ತಿ ಯೂಸ್ ಮಾಡ್ತಾ ಇದ್ದೇವೆ. ಈಗ ಮೀಟರ್ ಬಂದ್ಮೇಲೆ ಜನರನ್ನು ಯೂಸ್ ಮಾಡೋದು ಕಡಿಮೆ ಮಾಡಿ ಅವಾಗ ಪ್ರಾಬ್ಲಮ್ ಬರೋದಕ್ಕೆ ಚಾನ್ಸ್ ಇಲ್ಲ ಆಸ್ ಎ ಟೆಕ್ನಿಕಲಿ. ಪೇಜ್ ನಂಬರ್ 3ರಲ್ಲಿ 2020-21 ಸಾಲಿನ 23-24 ಅನುದಾನ ಇದೆ. ಕಾಮಗಾರಿಗಳ ಉಳಿತಾಯದ ರೂಪಾಯಿ 16.61 ಲಕ್ಷ ಮೊತ್ತದಲ್ಲಿ ತಯಾರಿಸಿದ ಕ್ರಿಯಾ ಯೋಜನೆ ವಿವರ. ಅದರಲ್ಲಿ 3ನೇ ಪಾಯಿಂಟ್, ಗಾಂಧಿನಗರ ಮುಖ್ಯ ರಸ್ತೆಯಲ್ಲಿ ನೆಲ್ಲುಪಾಕ್ಷ ರೋಡ್ ಮನೆ ಎದುರುಗಡೆ ಚಳಿ ನಿರ್ಮಾಣ ಮಾಡುವುದು ಮುಂದುವರೆದ ಕಾಮಗಾರಿ 196. ಅದರಲ್ಲಿ ಲಾಸ್ಟ್ ಅಲ್ಲಿ ಗಾಂಧಿನಗರ ಮುಖ್ಯ ರಸ್ತೆ ನೆಲ್ಲುಪಾಕ್ಷ ಮನೆ ಎದುರುಗಡೆ ಚಳಿ ನಿರ್ಮಾಣ ಮಾಡೋದು 250. ಅದೇ ಯಾಕಂದ್ರೆ ಅದು ಟೋಟಲ್ ಆ ಸಿಡಿಗೆ 4 ಲಕ್ಷಕ್ಕಿಂತ ಮೇಲೆ ಬೇಕು. ನಮಗೆ ಅಡ್ಜಸ್ಟ್ಮೆಂಟ್ ಆ ಹಟ್ಟಿನಲ್ಲಿ 1 ಲಕ್ಷ ಚಿಲ್ಲರ್ ಇತ್ತು, ಮತ್ತೆ ಇಲ್ಲಿ 2.5 ಇತ್ತು, ಸೇರಿ ಅದಕ್ಕೆ ನಮ್ಮ ಸದಸ್ಯರು ನಮ್ಮ ಜಿಲ್ಲೆ ಬೇಕಂತಲೇ ಅವ್ರನ್ನ ಕ್ಲಿಯರ್ ಮಾಡ್ತೇನೆ. ಅವ್ರನ್ನ ಮುನ್ಸಿಪಲ್ ಫಂಡ್ ಅಲ್ಲಿ ತಗೊಂಡಿವೆ, ಅದಕ್ಕೆ ಇದುವರೆಗೆ ಬಂದಿಲ್ಲ. ನಿಂದ ತಗೊಂಡಿವೆ ಮುನ್ಸಿಪಲ್ ಫಂಡ್ ಅಲ್ಲಿ ತಗೊಂಡಿವೆ, ಅದಕ್ಕೆ ಇಲ್ಲಿ ಬಂದಿಲ್ಲ. ಅದರಿಂದ ಟೆಂಡರ್ ಮಾಡಿದ್ವಿ ಸರ್. ನೆಕ್ಸ್ಟ್ ಬರ್ತಿದೆ. ಈಗ ನೀವು ಇದು ದುಡ್ಡು ಇಡ್ತಾ ಇದ್ದೀರಿ, ನಾವು ಎಮರ್ಜೆನ್ಸಿ ದುಡ್ಡು ಇದೆ ಅಂತ ಹೇಳಿ ಉದ್ಧಾರ ಬಂದೋಗಿಂದ ಒಂದು 20% ಮಾಡಿಲ್ಲ, 4 ಲಕ್ಷ ಹೆಂಗ್ ಇರ್ತಾ ಇದ್ದೀವಿ ನಾವು ಅಲ್ಲಲ್ಲ ನಿಂದ ಈಗ ಇದುವರೆಗೆ ಯಾಕೆ ತಗೊಂಡಿಲ್ಲ ಅಂತ ಹೇಳ್ತೇನೆ. ಯಾಕೆ ತಗೊಂಡಿಲ್ಲ ಅಂದ್ರೆ ಇದು ಕ್ರಿಯಾ ಯೋಜನೆ ಆಗಿ ಅಪ್ರೂವಲ್ ಆಗಿ ಎಕ್ಸಿಕ್ಯೂಟ್ ಆಗಲಿಕ್ಕೆ ಯಾಕಿಲ್ಲ ಬೇಕು. ಅದಕ್ಕೆ ಮುನ್ಸಿಪಲ್ ಫಂಡ್ ಅಲ್ಲಿ ನಿನ್ನ ಟೆಂಡರ್ ಬೇಗ ಆಗಿದೆ. ನಾನು ಅದೇ ಹೇಳ್ತಾ ಇಲ್ಲ, ನೆಕ್ಸ್ಟ್ ನೀವು ಮಾಡಿದ್ರಿ ಓಕೆ. ಇದು 4 ಲಕ್ಷ ಎಕ್ಸ್ಟ್ರಾ ಇಡ್ತಾ ಇದ್ರೆ ನನಗೆ 1 ಲಕ್ಷ ಯಾಕೆ ಕೊಟ್ಟಿಲ್ಲ ನೀವು ಅಂತ ಹೇಳಿ. ನಿಮ್ಗೆ ಯಾಕೆ ಎಕ್ಸ್ಟ್ರಾ ಕೊಟ್ಟಿಲ್ಲ? ಮೇನ್ ರೋಡ್ ಅಂತ ಅಷ್ಟೇ ಹಾಕಿದ್ದೀವಿ. ಯಾವುದೇ ಇದು ಎಕ್ಸ್ಟ್ರಾ ಅಲ್ಲ, ಎಮರ್ಜೆನ್ಸಿನಲ್ಲಿ ನಮ್ದು ಎಮರ್ಜೆನ್ಸಿ ಅಂತಂದ್ರೆ ಮನೆಗೆ ತಗೊಂಡಿದ್ದಾರೆ ಇದು ಕೊಟ್ಟಿಲ್ಲ. 1 ವರ್ಷ ಆಯ್ತು ಕೊಟ್ಟಿಲ್ಲ. ನಮ್ಗೆ ಇವಾಗ ಹಾಕಿದ್ರೆ ಇಲ್ಲ 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 ಹಾಕಿದ್ದೇವೆ ಹಾಕಿಲ್ಲ ಹಾಕಿದ್ದೇವೆ ಈ ವರ್ಷ ಮಾಡಿಲ್ಲ ಕೇಳಿದ್ರೆ ಇಬ್ಬರು ಸರ್ ಹೇಳಿದ್ರೆ ನಮಗೆ ಎಮರ್ಜೆನ್ಸಿ ಕೊಟ್ಟೆ ಕೊಟ್ಟಿಲ್ಲ. 20% ಕಡಿಮೆ ಹಾಕೊಂಡಿಲ್ಲ ನೀವು. 4 ಲಕ್ಷ ಕೊಟ್ಟಿದ್ದೀವಿ. ಅಲ್ಲಿ ಮಾಡಿದ್ವಲ್ಲ ಸೇವಿಂಗ್ ಅಮೌಂಟ್ ಏನೋ ಗಾಂಧಿನಗರದಿಂದ ಇವರು 1 ನಂಬರ್ ವಾರ್ಡಿಗೆ ಹೋಗೋದು ರೋಡಿಗೆ ಅದು 10 ಲಕ್ಷ ಹಾಕಿದ್ದು ಅದು ಈ ತರಾನೇ ಇದೆ. 10 ಲಕ್ಷದ ಸೀರೆ ಮಾಡಿದ್ದು ನಮ್ದು ವಾರ್ಡ್ ಇಲ್ಲ ನಿಂದು ವಾರ್ಡಿಗೆ ಅಲ್ಲ ಆ 10 ಲಕ್ಷ ನೀವು ಜನರು ಹೋಗ್ತಾರಲ್ಲ ಎಲ್ಲ ಸೇರಿ ಹೋಗ್ತಾರೆ. ಶೌಚಾಲಯಗಳನ್ನು ನಿವಾರಣೆ ಮಾಡುವುದು, ಅದು ಬಡ ಜನರಿಗೆ ಸಂಪರ್ಕ ಒಂದೇ ಮೇನ್ ಹಾರ್ಟ್ ಆಫ್ ದ ಸಿಟಿ. ಒಂದು ಮಾರ್ಕೆಟಲ್ಲಿ ಆ ಬೆಟ್ರಿ ಹಿಂಗಡೆ ಒಂದು ಪ್ಲಸ್ ಒಂದು ಇಲ್ಲಿ ಮಾರ್ಕೆಟ್ ಮುಂಗಡೆ ಪ್ರತಿ ಟೈಮ್ ಹೇಳ್ತೀನಿ ಶೌಚಾಲಯ ಎಲ್ಲ ಟಿಕೆಟ್ ಹೋಗಿದ್ದೆ ಕರೆಕ್ಟ್ ಮಾಡಿಸ್ತೇನೆ. ಅದರ ಬಗ್ಗೆ ಶೌಚಾಲಯ ಶೌಚಾಲಯ ಎಲ್ಲ ರಾಜ್ಯ ಹೋಗಿದ್ದಲ್ಲಿ ಒಂದು ಹೋಗಿ ನೋಡಿ ಒಂದು ಮಾಡಿದ ನಂತರ ಹೊಸ ಮಾಡಿ ಇರಲಿಲ್ಲ ಅದರಲ್ಲಿ ಆ ಹಿಂಗಡಿ ಕಟ್ಟು ಅಷ್ಟು ರೋಡ್ ಮಟ್ಟ ಬರ್ತಿದ್ದೆ ಮೇನ್ ರೋಡಿಗೆ ಬರ್ತೀವಿ ठीक है 1 घंटे का ಎರಡು ಮಾರ್ಕೆಟ್ ಅಪೋಸಿಟ್ ಬಂದಿದ್ದೆ ಆ ಯೂತ್ ರಾಘವೇಂದ್ರ ಸೆಲಿಬ್ರೇಷನ್ ಹೊಸ ಆಗಿ ಅಂಗಡಿಲ್ಲ ಆ ಬಾಜು ಒಳಗೆ ಹೋಗ್ಬೇಕಲ್ಲ मुकरी है लेकिन मुकरी का नहीं हो क्या तो देखो आदत क्या है
बहुत दुनिया में बस फोन वहाँ पे ಈ ಅಮೌಂಟ್ ಏನಿದೆಯಲ್ಲ ರಿಸರ್ವ್ ಅದಕ್ಕೆ ಇಟ್ಟಿದ್ರೆ ಆ ಥರ ಏನು ಕೆಲಸ ಇದ್ರೆ ಅದು ಮತ್ತೆ ಭಾರತೀಯ ಮುಂದಿನ ಎರಡು ಹೊಸ ಏನ್ ಮಾಡಿ ಹೊಸ ಟೈಮ್ ಸಾಕಿನ ಜನ ಹೋಗಿ ನಿಂತ್ಕೊಳ್ಳೋದು ಅಂತ ಆಗಲಿಲ್ಲ ಕಾರುಗಳ ಹೋಗಿರ್ತಾರೆ ಎಲ್ಲ ಹೊರಗೆ ಸಿಂಟ್ಯಾಕ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಹೋಗಿ ಟೆಂಡರ್ ಆಗಿತ್ತು ಆ ಟೆಂಡರ್ ಆಗಿ ಇನ್ನೂ ಹೋಗು ಅದು ಸಿಂಟ್ಯಾಕ್ಸ್ ಇಲ್ಲ ವಾಯ್ಲ್ ಇಲ್ಲ ದುಡ್ಡು ಮಾತ್ರ ಹೋಗ್ಬೇಕು ಹೌದಾ ಅದು ಕೇಬಲ್ ಹಾಕಿ ಇಟ್ಬಿಟ್ಟಿದ್ದಾರೆ ಅಲ್ಲ ಮೀಟರ್ ಸಲುವಾಗಿ ವೇಟ್ ಮಾಡ್ತಾ ಇದ್ದೆ ಏ ಮೇಡಮ್ ಎಷ್ಟು ವರ್ಷ ಸರ್ 1 ವರ್ಷ ಏನಾಗಿದೆ ಅದು ಗುತ್ತಿಗೆ ಗೊತ್ತಾಗಬೇಕಾಗಿದೆ ಯಾರು ನೋಡಿ मीटर मुझे काम कर रहा है मीटर का अप्रूव हुआ मीटर फंक्शन ऑर्डर पड़ा सिंट्याक्स ಇದೆ ಸರ್ मीटर में आगे है सिंट्याक्स ಇದೆ ಸರ್ सिंट्याक्स ಇದೆ ಮೀಟರ್ ಯಾಕೆ मेरा आवाज है सिंट्याक्स ಪ್ಲಂಬಿಂಗ್ ಐಟಮ್ ಮಾಡಿದ್ದಾರೆ ಸಿಂಟ್ಯಾಕ್ಸ್ ಇಲ್ಲ प्लम्बिंग आइटम ಆಗಿದೆ ಹಾ ಒಳಗಡೆ ಕನೆಕ್ಷನ್ ಮಾಡಿದ್ದಾರೆ ಸಿಂಟೆಕ್ಸ್ ತಗೊಂಡಿದ್ದೀರಾ ಅದಕ್ಕೆ ಹೌದು ಅದಕ್ಕೆ ತಗೊಂಡು ನಾನು ಏನ್ ಹೇಳ್ತಾ ಇದ್ದೇನೆ ನೀವು ಫೋನ್ ಆಫ್ ದ ಪ್ಲೇಟ್ ಇದರಲ್ಲಿ ನಾವು ಮಾಡ್ತೇವೆ ಆಲ್ಮೋಸ್ಟ್ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಎಲ್ಲ ಕಡೆ ವಾಟರ್ ಲೈನ್ ಹಾಕಿದಾರೆ ಪೈಪ್ಲೈನ್ ಈಗ ಮನೆಯಿಂದ ಮಣ್ಣೆಲ್ಲ ಸಿಂಕ್ ಹೌದು. ಅವರು ಕಿಡಿ ಕೂಡ ಮಾಡ್ತೀವಿ ಅವ್ರಿಗೆ. ಹೌದು. ಹೌದು ಇವತ್ತೇ ನಾನು ವಾಟರ್ ಬೋರ್ಡ್ ಇಂಜಿನಿಯರ್ಗೆ ಫೋನ್ ಮಾಡಿದ್ದೇನೆ ಫೋನ್ ಮಾಡಿದ್ದೇನೆ ಈಗ ಮಳೆಯಾಗಿ ಬಹಳ ಕಡೆ ಸೀಕ್ ಆಗಿದೆ ನೀವು ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇದು ಕೆಲಸ ರಿಕ್ವೈರ್ ಮಾಡೋದು ಚಾಲು ಮಾಡಿ ಅಂತ ನಿನ್ನೆ ಬೋರ್ವೆಲ್ಗೆ ಇದೆ ನಾವು ಮೊನ್ನೆ ಏನಾಗಿದೆ ಅಲ್ಲ ಅದು ಇದರೊಳಗೆ ಕೆಲಸ ಬಂದಿದೆ ಯಾಕೆ ಬಂದ ಅಂದ್ರೆ ಮೊನ್ನೆ ಅದ್ರದ್ದು ಸುಟ್ಟು ಹೋಗಿತ್ತು ಅದಕ್ಕೆ ತಗೊಂಡು ಆಲ್ರೆಡಿ ಪ್ರೀತಿ ಸಿಕ್ಕು ನಮ್ದ ಎಲ್ಲದಕ್ಕೂ ನೀವು ಹೂ ಅಂದ್ರೆ ನಾವು ಹೂ ಅಂತೀವಿ ಕೆಲಸ ಹೋಗ್ತೀವಿ ಅಲ್ಲ ಎಸ್ಟಿಮೇಟ್ ಮಾಡುವಾಗ ನೀವು ಸ್ಪಾಟಿಗೆ ಹೋಗಿ ಎಸ್ಟಿಮೇಟ್ ಮಾಡಿ ನೋಡ್ಬೇಕಾಗಲ್ಲ ಈಗ ನಾನು ಅದಕ್ಕೆ ಇವತ್ತೇ ಹೋಗಿ ನೋಡಿ ಇನ್ಸ್ಟ್ರಕ್ಷನ್ ಮಾಡಿದ್ದೇವೆ ಹೈಟ್ ಎಷ್ಟು ಬೇಕು ನಾಳೆ ಮುಂದಿನ ಬರೋದು ಇವತ್ತೇ ನಿಮ್ಗೆ ಮುಂಜಾನೆ ನಾನು ಹೇಳಿದ್ದೇನೆ ಅದರ ರೋಡಿಗೆ ಮೆಟ್ಲಿಂಗ್ ಮಾಡೋದು ನಾವು ಆಲ್ರೆಡಿ ಪ್ರೋಗ್ರಾಮ್ ಮಾಡಿದ್ದೇವೆ ಮಳೆ ಸ್ಟಾಪ್ ಆದ ತಕ್ಷಣ ಅಲ್ಲಿ ವಾಟರ್ ಫಿನಿಶಿಂಗ್ ಮಾಡೋದು ಕೆಲಸ ಮಳೆ ಸ್ಟಾಪ್ ಆಗ್ತದ ಈಗ 2 ದಿವಸ ಮಳೆ ಇದೆ ಕೆಲಸ ಮಾಡೋಕ್ಕಾಗಲ್ಲ 2 ದಿವಸ ಆದ್ಮೇಲೆ ಎಮರ್ಜೆನ್ಸಿ ಮಾಡ್ಬೋದಲ್ಲ ಮಾಡ್ಬೋದಲ್ಲ ಮಳೆ ಸ್ಟಾಪ್ ಆದ್ಮೇಲೆ ಮಾಡ್ತೇವೆ ಬರೀ ಪ್ರಕಾಶ್ ಅಲ್ಲಿಂದ ಬಂದಿದ್ರು ಅವ್ರಿಗೂ ಕೆಲವೊಂದು ಹಳೆ ಮಾದರಿಗೆಲ್ಲ ವಿಡಿಯೋ ಮಾಡಿ ಕಳಿಸಿದ ವಿಷಯದಲ್ಲಿ ನನ್ನ ಜೊತೆ ಚರ್ಚೆ ಮಾಡಿದ್ರು ಸೊ ಅವರು ಕಮಾರೂರಿನ ಮಾತಾಡಿದ್ರು ಆ ಟೆಂಡರ್ ಯಾವ ಕಾಂಟ್ರಾಕ್ಟರ್ಗೆ ಆಗಿದೆ ಕೆಲಸ ಬೇಕಾದ್ರೆ ಮಳೆಗಾಲ ನಂತರ ಮಾಡು ಈಗ
ಸಬ್ಜೆಕ್ಟ್ ಅಲ್ಲಿ ಏನೋ ಕಡಿ ಹಾಕಿ ಡಿವೈಡ್ ಮಾಡಿಕೊಡ್ಲಿಕ್ಕೆ ಅವ್ನು ಇವತ್ತು ನಾನು ಸಾಹಿತ್ಯದಿಂದ ಮಾತಾಡ್ತಾನೆ ಹೇಳುವುದಿಲ್ಲ ನಮ್ಮ ಕಡೆ ಹೆಚ್ಚಾಗಿ ನಾಡ್ಕೊಳಕ ಸ್ವಲ್ಪ ಪ್ರಿಪೇರ್ ಪ್ರೋಗ್ರಾಮ್ ಮಾಡಿದ್ದೇವೆ. ಈಗ ಸೆಂಟ್ರಲ್ ಏನು ಮಳೆ ಬಂತಲ್ಲ ಅದಕ್ಕೆ ಪ್ರಾಬ್ಲಮ್ ಆಯ್ತು. ಒಂದೊಂದು ಕಡೆ 3 ಬಾರಿ ಹಾಕಿದ್ರು. ಈಗ ಜವಾಬ್ದಾರಿ ಅವ್ರ ಮಳೆ ಬರ್ತಾ ಇದೆ ಅದಕ್ಕಾಗಿ ಕಾರ್ ತಯಾರಿಸಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ನೋಡಿ ಸೇರಿ ನಾವು ಎಲ್ಲ ಸದಸ್ಯರಿದ್ದೀವಿ. ಶ್ರೀ ಶುಕ್ರವಾರ ಅವ್ರು ಇಡೀ ದಾಂಡೇಲಿ ಎಲ್ಲೆಲ್ಲಿ ಪೈಪ್ಲೈನ್ ಕೈ ಮಾಡಿದ್ದಾರೆ ಅಲ್ಲೆಲ್ಲ ಕಡಿ ಹಾಕಿಲ್ಲ ಹಳೆದವರ ಬೆಟ್ಟವನ್ನು ಹಾಕಿ ಸದ್ಯಕ್ಕೆ ಮಳೆಗಾಲಕ್ಕೆ ಯಾರು ಮದುವೆ ಆಗೋದು ಮಾಡುವಾಗ ನಿನ್ನೆ ಮೀಟಿಂಗ್ ಟೈಮ್ ಒಂದು ರೆಸಲ್ಯೂಷನ್ ಮಾಡ್ಕೊಂಡ್ರೆ ಅವ್ರಿಗೆ ಬೈ ರೈಟಿಂಗ್ ವಾಟರ್ ಬಾಡಿ ದಿನ ನಿನ್ನೆ ಮಾತಾಡಿದ್ದೇನೆ. ಅವ್ರಿಗೆ ನಾಳೆ ಮತ್ತೆ ದಿನ ಬೇಕು ಟೆಂಡರ್ ಕಾಲ್ ಮಾಡ್ಲಿಕ್ಕೆ? ಟೆಂಡರ್ ಆಗಿದ್ರೆ ವರ್ಕೌಟ್ ಅವ್ರಿಗೆ ಕೊಡ್ತಾ ಇದ್ದೇವೆ. ವಿತಿನ್ 8 ದಿವಸದೊಳಗೆ ಅದು ಬ್ಯಾಂಕ್ ಬರ್ತದೆ ಸರ್. ಇದೇ 4 ತಿಂಗಳು ಆಗ್ತಾ ಇದೆ ಸರ್, ಸ್ವಲ್ಪ ನೆನಪಿನಲ್ಲಿ ಇರಲಿ. ಅದು ಲಾಸ್ಟ್ ಮೀಟಿಂಗ್ ನಲ್ಲಿ ನೀವು ಹೇಳಿದ್ರಿ. ಆಮೇಲೆ ಟೆಂಡರ್ ಆಯ್ತು, ವಿತಿನ್ 8 to 10 ಡೇಸ್ ಒಳಗೆ ಅದು ಲೈಟ್ಸ್ ಕೊಡ್ತೀವಿ. ಮತ್ತೆ ಇನ್ನೊಂದು ಸರ್, ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ಈಗ ಕ್ಲೈಮ್ಯಾಕ್ಸ್ ಲೈಟ್ ಹಾಕಿದ್ರು ಲಾಸ್ಟ್ ಟೈಮ್, ಕ್ಲೈಮ್ಯಾಕ್ಸ್ ಲೈಟ್ ಹಾಕಿದ್ರು, ಅದು ರಿಪ್ಲೇಸ್ಮೆಂಟ್ ಆಗ್ತಾ ಇಲ್ಲ. ಮತ್ತು ಇನ್ನೊಂದು ಏನಂದ್ರೆ, ಈಗ ಸೂರ್ಯ ಕಂಪ್ನಿದು ಒಂದು 80 ಲೈಟ್ ಏನೋ ತಗೊಂಡು ಬಂದಿದ್ರು, ಅವ್ರದ್ದು ಸಹಿತ ಇವನ್ನೇ ಈಗ ಮತ್ತೆ ಬೆನ್ನಂತೆ ಮಾಡಿಸ್ಬೇಕಾಯ್ತು. ಅವ್ರು ಮಾಡ್ತಾ ಇದ್ದಾರೆ ಈಗ ಯಾರು ಈಗ ಮೆಹಬೂಬ್ ಇದನ್ನಲ್ಲ ಅವನ್ನೆಲ್ಲ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ಸೂರ್ಯ ಕಂಪನಿದು. ನಾನೇನಂತಂದ್ರೆ, ಈಗ ನೆಕ್ಸ್ಟ್ ಟೆಂಡರ್ ಮಾಡುವಾಗ ಈ ಸ್ಮಾರ್ಟ್ ಇದೆ ಲೈಟ್ ಅನ್ನು ಅದೇ ಪರ್ಫಾರ್ಮ್ ಮಾಡಿರಲ್ಲ. ಯಾಕಂದ್ರೆ ಈ ಸ್ಮಾರ್ಟ್ ಇದೆ ಅಂದ್ರೆ ಅವ್ರಿಗೆ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಚಲೋ ಆಗ್ತದೆ. ಇಲ್ಲಾಂದ್ರೆ ಇವ್ರಿಗೆ ಬೇರೆ ಕಂಪನಿ ಬೇರೆ ಟೆಂಡರ್ ಪರ್ಫಾರ್ಮ್ ಮಾಡಿದ್ರೆ ಅವ್ರ ಕೆಲಸ ನಾವ್ಯಾಕೆ ಮಾಡಲಿ ಅಂತೇಳಿ ಇವ್ರು ಕ್ವಶನ್ ಮಾಡ್ತಾರೆ. ನಿಮಗೆ ಅದು ಗೊತ್ತಿಲ್ಲ, CCMS ಅವರು ಈಗ ನಾವು ಹೋಗಿವೆಲ್ಲ, ಇದು 1 ವರ್ಷದ ಆಯ್ತು. ಇದು ನಿಯರ್ ಅಬೌಟ್ 10 years ಏನು ಟೆಂಡರ್ ಏನು ಅವರು ರಿಪ್ಲೇಸ್ಮೆಂಟ್ ಮಾಡಿದೇವಲ್ಲ ಟೋಟಲ್ ಇಡೀ ದಾಂಡೇಲಿಗೆ ಸುಮಾರು ಒಂದು ನೀರು ಜಾಸ್ತಿ ನಾವು ಹಾಕಿ ಹಾಕಿದ್ದಾರೆ. 10 ವರ್ಷ ತನಕ ಏನಾದ್ರು ಎಲೆಕ್ಟ್ರಿಫಿಕೇಶನ್ ಡಿಫ್ರೆನ್ಸ್ ಬರ್ತೈತಿ ಬಿಲ್ಲಿಗೆ, ಆ ಅಮೌಂಟ್ ನಲ್ಲಿ ಅವರು ಡಿಡಕ್ಷನ್ ಮಾಡಿ ನಾವು ಅವ್ರಿಗೆ ಏನು ಮೇಂಟೆನೆನ್ಸ್ ಫೀಸ್ ಕೊಡ್ತಾ ಇಲ್ಲ. ಮೊದಲು ನಾವು ಏನು ಪ್ರೊವೈಡ್ ಕೊಡ್ತಾ ಇದ್ದೋ ಅವ್ರಿಗೆ ಏನಿಲ್ಲ, ಫೀಸಿನ ಕೊಡೋದಿಲ್ಲ, ಅವರೇ ಮೇಂಟೈನ್ ಮಾಡಬೇಕು. ಆ ಬೇಸಲ್ಲಿ 10 ವರ್ಷದಿಂದ ಈಗ 3 ಲಕ್ಷಕ್ಕೆ ಇಡೀ ದಾಂಡೇಲಿಯಲ್ಲಿ ಇವತ್ತಿನ ಪೈಪ್ಲೈನ್ ಕೆಲಸ ಆಗ್ತಾ ಇದೆ. ಸುಮಾರು ತೆಗ್ಗು ತೆಗೆಯೋದು ಹೋಗೋದಾಗಿಲ್ಲ, ನಂತರ ತೆಗ್ಗು ಮುಚ್ಚೋದು, ಮತ್ತೆ ಅಲ್ಲೇ ತೆಗ್ಗನ್ನು ತೆಗೆಯೋದು. ಇದರಿಂದ ಇಷ್ಟು ಪ್ರಾಬ್ಲಮ್ಸ್ ಇದೆ. ಇಡೀ ದಾಂಡೇಲಿಯಲ್ಲಿ ಅಡ್ಡಾಡಲಿಕ್ಕೆ ಭಾಳ ಕಷ್ಟ ಆಗಿದೆ. ಒಂದು ಎರಡನೇದು, ಈಗಾಗಲೇ ಒಂದು ಪಟೇಲ್ ಇದು ದಾಂಡೇಲಿ ರಸ್ತೆಯನ್ನು ಆ್ಯಕ್ಚುಲಿ ಎಬ್ಸಿದ್ದಾರೆ. ಆ್ಯಕ್ಚುಲಿ ಅದು ಜಮೀನಿದೆ, ಭಾಳ ದಿವಸದಿಂದ ಅಲ್ಲಿ ತಾವು ನೋಡ್ಬೋದು ಸ್ಟೇಟ್ ವೈಸ್ ಬಸ್ ಎಲ್ಲ ಅಡ್ಡಾಡ್ತವೆ, ಅಲ್ಲಿ ಬ್ಯಾಂಕ್ಸ್ ಇದೆ, ಎಲ್ಲ ಜನರಿಗೆಲ್ಲ ಓಡಾಡಲಿಕ್ಕೆ ಅತಿ ಕಷ್ಟ ಆಗಿದೆ. ಅದನ್ನು ತಾವು ನೋಡ್ಕೋಬೇಕು. ಇನ್ನೊಂದು ಏನು ಕ್ರೀಡಾಂಗಣ ಇದೆ ಏನು ಸುಭಾಷ್ ನಗರದಲ್ಲಿ, ಸುಮಾರು ವಾಕಿಂಗ್ ಎಲ್ಲ ಅಲ್ಲಿ ಚಿಲ್ಡ್ರನ್ಸ್ ಇಂದ ಹಿಡಿದು ಮಕ್ಕಳು ಮತ್ತು ವಯಸ್ಸಾಗಿದ್ದವರೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಮಳೆ ಗಿಡ ಎಲ್ಲ ಬಿಚ್ಕೊಂಡು ಸುಮಾರಷ್ಟು ಇದಾಗಿದೆ. ಅಲ್ಲಿ ಸ್ವಲ್ಪ ತಾವು ಕ್ರಮ ತಗೋಬೇಕು. ಮತ್ತೆ ಅಲ್ಲಿ ಆಸನಗಳ ಅದೇ ಅದ್ರ ಜೊತೆಗೆ ಅಲ್ಲಿ ಕುಂಡಲಿಕ್ಕೆ ಆಸನ ವ್ಯವಸ್ಥೆ ಅಲ್ಲಲ್ಲಿ ಮಾಡ್ಬೇಕಂತ ಹೇಳಿ ಮತ್ತೆ ಇನ್ನೊಂದು ಪ್ರಮುಖವಾಗಿ ತಾವು ಏನು ಕ್ರಿಯಾ ಯೋಜನೆಯಲ್ಲಿ ಏನು ಆಕ್ಚುಲಿ 19 ಲಕ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಇದಕ್ಕೆ ಅಂತ ಹೇಳಿ ತಾವು ನಿಗದಿ ಮಾಡಿದ್ದೀರಿ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಯಾವ್ಯಾವ ಯೋಜನೆಗಳನ್ನ ತಾವು ಕೈಗೊಳ್ತಾ ಇದ್ದೀರಿ ಅನ್ನೋದು ಸ್ಪೆಸಿಫಿಕ್ ಆಗಿ ಇಲ್ಲಿ ನಮೂದಿಲ್ಲ ಸರ್. ಅದನ್ನ ತಾವು ಸ್ಪಷ್ಟಪಡಿಸಬೇಕು. ಅದನ್ನ ಅಲ್ಲಿ ಒಂದು ಸ್ಕಾಲರ್ಶಿಪ್ ಅಷ್ಟೇ ನಮೂದಿದೆ ಸರ್, ಬೇರೆ ಯಾವುದೂ ನಮೂದಿಲ್ಲ. ಹಾಗಾಗಿ ಸ್ಪಷ್ಟವಾಗಿ ಏನೇನು ಅದರಲ್ಲಿ ಬರ್ತಾವ ಅಂತೇಳಿ ತಾವೆಲ್ಲ ಕ್ರಿಯವಾಗಿ ಇದರಲ್ಲಿ ಸ್ಪಷ್ಟವಾಗಿ ನಮೂದಿಸಿದ್ರೆ ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ನಂತರ ಇನ್ನೊಂದೇನಿದೆ ಅಂತಂದ್ರೆ, ಈ ವನಶ್ರೀ ನಗರಲ್ಲಿ ವಿಜಯನಗರ ಮತ್ತು ವನಶ್ರೀ ನಗರ ಏನಿದೆ ಸರ್, ಅಲ್ಲಿ ರಸ್ತೆಗೆ ಅಲ್ಲಿ ಸುಮಾರು ವರ್ಷಗಳ ಕಳೆಯಿತು, ಗಟಾರ ಇಲ್ಲ.
ಅಲ್ಲಿ ಟೋಟಲ್ ಒಳಚರಂಡಿ ವ್ಯವಸ್ಥೆನೇ ಇಲ್ಲ, ಅದನ್ನು ತಾವು ನೋಟಿಗೆ ತಗೋಬೇಕು. ಮತ್ತು ಕೆಲವೊಂದೆಲ್ಲ ವಿಚಾರಗಳನ್ನ ಎಬ್ಸಿದ್ದಾರೆ. ಈಗ ಕೆಲವೊಂದು ವಿಚಾರ ಇತ್ತು, ಈ ಭೂಮಿ ಹಗರಣ ಈಗ ಸೂಕ್ತ ವೇದಿಕೆ ಅಲ್ಲ, ಹಾಗಾಗಿ ಅದನ್ನು ಇಲ್ಲೇ ಕೈಗೊಳ್ತಾರೆ. ಹೌದು, ನೀನೇ ಮಾತಾಡಿದ್ದೆ. ಮಾಡ್ತೇವೆ. ಏನಾಗಿದೆ, ರೀಟೆಂಡರ್ ಮಾಡ್ಲಿಕ್ಕೆ ನಾವು ಆಲ್ರೆಡಿ ಇನ್ಸ್ಟ್ರಕ್ಷನ್ ಮಾಡಿದ್ದೇವೆ, ನಮ್ಗೆ ಅದು ಗಮನಕ್ಕೆ ಇತ್ತು. ಬಟ್ ಇವರು ಏನ್ ಮಾಡಿದಾರ, ಯಾರು ನೋಟಿಸ್ ಕೊಟ್ಟಿದ್ದಾರೆ, ನಾನು ಫೋನಲ್ಲಿ ಅವ್ರನ್ನ ಸಂಪರ್ಕ ಮಾಡಿ ನೀವು ಬಂದು ನಮ್ಗೆ ಹೆಂಡೋ ಮಾಡಿ ಅಂತ ಹೇಳಿದ್ದೇವೆ. ಮೂರನೇ ನೋಟಿಸ್ ನಿನ್ನೆ ಮಾತಾಡಿದ್ರೆ ನಾವು ಕಮಿಟಿ ಮೂರನೇ ನೋಟಿಸ್ ಕೊಟ್ಟರೆ ಅದು ಕತ್ತಲಲ್ಲಿ ತಗೊಂಡಿ ಅಂತ ನಾವು ಟೆಂಡರ್ ಕಾಲ್ ಮಾಡೋಣ. ಬಟ್ ಇದಕ್ಕೆ ಒಂದ್ ಸ್ವಲ್ಪ ನಿಮ್ ಸದಸ್ಯರಿಗೆ ಕರೆದು ಒಂದ ಇಂಡಿವಿಜುವಲ್ ಮಾಡಿದ್ರೆ ನಿನ್ನೆ ಒಂದು ಇದು ಮಾಡಿದೆ ಚೌಕಟ್ಟ, ಒಂದ್ಸಲ ನಮ್ಮ ಹತ್ರ ಚರ್ಚೆ ಮಾಡಿ ನಿಮ್ದ ಯಾವ ತರ ಮಾಡೋಣ ಅಂತ ಮತ್ತೊಂದ್ಸಲ ಸಲಹೆ ತಗೊಂಡು ಮಾಡಿ. ಬಿಫೋರ್ ಮಾಡಿದ್ದೇವೆ ಮಾಡಿ ಅದಕ್ಕೆ ಫಂಡ್ ಇದು ರಿಸರ್ವ್ ಈ